ಬಾರೋ ಪ್ರದಕ್ಷಿಣೆ ಕಣ. ಬೇಡ ಬಾರ, ಇಲ್ಲಿ ಕೂತ್ಕೊಂಡು ಮಾತಾಡೋಣ. ನೀನ್ ಬದಲಾಗೋದೇ ಇಲ್ಲ ಕಣ. ತಗೋ, RT ಎಲೆಕ್ಟ್ರಾನಿಕ್ಸ್ ಅಂತೇಳಿ ಎಲೆಕ್ಟ್ರಾನಿಕ್ ಶಾಪು. ಅಲ್ಲಿ ನನ್ನ ಫ್ರೆಂಡು ಗಜ ಅಂತ ಇರ್ತಾನೆ, ಅವ್ನು ಹೋಗಿ ಮೀಟ್ ಮಾಡು. ನನ್ನ ಹೆಸರೇ ಹೇಳು, ಕೆಲಸ ಕೊಡ್ತಾನೆ. ಸರಿ ಸರಿ. ಏನೋ ದೊಡ್ಡ DC ಕೆಲಸ ಕೊಡ್ಸೋ ಥರ ಮಾತಾಡ್ತಾ ಇದ್ಯಾ. ಮೊಬೈಲ್ ಸ್ಟೋರಲ್ಲಿ ಸೇಲ್ಸ್ಮನ್ ಕೆಲಸ ತಾನೆ. ಫ್ರೆಂಡು ಅಂತ ರೆಕಮೆಂಡ್ ಮಾಡಿದ್ರೆ ಎಷ್ಟು ಅಹಂಕಾರದಿಂದ ಮಾತಾಡ್ತೀಯಲ್ಲೋ. ಸರಿ, ಕೋಪ ಮಾಡ್ಕೋಬೇಡ. ನಾನು ಇಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ತೀನಿ, ನೀನು ಹೊರಡು. ಸರಿ, ಪ್ರದಕ್ಷಿಣೆ ಹಾಕ್ಬಿಟ್ಟು ಹಂಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಏನಾಯ್ತು ಅಂತ ನಂಗೆ ಫೋನ್ ಮಾಡಿ ಹೇಳು. ಸರಿ, ಬರ್ಲಾ? ದೇವ್ರೆ, ನನ್ನ ಮಗ ರಮೇಶ ಕೊಲೆ ಆರೋಪದಿಂದ ಮುಕ್ತನಾಗಿ ಬಂದಿದ್ದಾನೆ. ಇನ್ ಮುಂದಾದ್ರೂ ರಮೇಶ ಅರ್ಚನಾ ಸಂತೋಷವಾಗಿರೋಂಗ್ ಮಾಡಪ್ಪ, ಕಾಪಾಡಪ್ಪ ದೇವ್ರೆ. ಅಮ್ಮ, ಅಮ್ಮ, ಅಮ್ಮ ನಿಂತ್ಕೊಳ್ಳಮ್ಮ. ಅಮ್ಮ, ಅಮ್ಮ ನನ್ನ ಹತ್ರ ಮಾತಾಡಮ್ಮ ಪ್ಲೀಸ್. ಅಮ್ಮ, ಅಮ್ಮ, ಅಮ್ಮ ನಿಂತ್ಕೊಳ್ಳಮ್ಮ. ಅಮ್ಮ, ಏನಮ್ಮ ನಾನು ನೋಡಿದ್ರು ನೋಡ್ದೆ ಹೇಳ್ತಾರ ಹೋಗ್ತಾ ಇದೆಯಲ್ಲಮ್ಮ. ಅಮ್ಮ, ನನ್ನ ಹತ್ರ ಮಾತಾಡೋದಿಲ್ವೇನಮ್ಮ? ಅಮ್ಮ, ಹೇಗಿದ್ಯಮ್ಮ? ನಿನ್ನ ನೋಡಿ ತುಂಬ ದಿನ ಆಗೋಯ್ತಮ್ಮ. ಅಮ್ಮ, ಹೇಗಿದ್ಯಮ್ಮ? ಅಮ್ಮ ಪ್ಲೀಸ್ ಅಮ್ಮ ಮಾತಾಡಮ್ಮ. ಅಮ್ಮ, 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 ಅಮ್ಮ ನಿಂತ್ಕೊಳ್ಳಮ್ಮ. ಅಮ್ಮ, ಏನಮ್ಮ ನೀನು? ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ನ ಪಾಡಿಗೆ ನೀನು ಹೋಗ್ತಾನೆ ಇದೆಯಲ್ಲ. ನನ್ನ ಮೇಲೆ ಕೋಪ ಕಡಿಮೆ ಆಗ್ಲಿಲ್ವೇನಮ್ಮ? ನಾನು ಮಾಡಿದ ಪಾಪಕ್ಕೆ ಎಲ್ಲ ಥರದ ಶಿಕ್ಷೆನೂ ಅನುಭವಿಸ್ಬಿಟ್ಟೆ ಅಮ್ಮ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಫ್ರೆಂಡ್ ರೂಮಲ್ಲಿ ಇದ್ದೀನಮ್ಮ. ಅಮ್ಮ, ನೀನೇ ನನ್ನನ್ನು ಮನೆಗೆ ಕರೆಯೋದು ಬೇಡಮ್ಮ. ಹೇಗಿದ್ಯಾ ಅಂತ ಒಂದೇ ಒಂದ್ಸಲ ಕೇಳಮ್ಮ. ಅಮ್ಮ, ನಾನೇನಮ್ಮ ಅಂತ ದ್ರೋಹ ಮಾಡಿದ್ದೀನಿ? ನಿನಗೋಸ್ಕರ ತಾನೆ ನಾನು ಏನೇನೋ ಮಾಡಬೇಕು ಅಂತ ಸಾಹಸ ಪಟ್ಟಿದ್ದು. ಮಾತಾಡಮ್ಮ. ಸುಮ್ನೆ ನನ್ನ ಹತ್ರ ಬಂದು ಮಾತಾಡಕ್ ಪ್ರಯತ್ನ ಮಾಡ್ಬೇಡ, ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ಏನಮ್ಮ ಈಗೆಲ್ಲ ಮಾತಾಡ್ತಾ ಇದ್ಯಾ? ನನಗೀಗ ನನ್ನವರು ಅಂತ ಯಾರೂ ಇಲ್ಲಮ್ಮ. ನಾನೀಗ ಅನಾಥ ಆಗೋಗ್ಬಿಟ್ಟಿದ್ದೀನಮ್ಮ. ನನ್ನಿಂದ ಈ ನೋವನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲಮ್ಮ. ಅಮ್ಮ, ಏನಮ್ಮ ನೀನು? ನಾನು ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಒಂದೇ ಒಂದ್ಸಲ ಮಾತಾಡಮ್ಮ. ಅಮ್ಮ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಮ್ಮ. ಅಮ್ಮ, ನಿಮ್ ಮಗ ಅಷ್ಟೊಂದು ಕೇಳ್ಕೊತಿದ್ದಾನ ಅವಾಗಿಂದ, ಮಾತಾಡಿಮ್ಮ. ಇವ್ನ್ ಯಾವನು ಅಂತಾನೆ ನನಗೆ ಗೊತ್ತಿಲ್ಲ. ಇವನ ಹತ್ರ ಎಂತ ಮಾತು? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ಇವನು. ಅಮ್ಮ, ಇದಂತೂ ವರ್ಕೌಟ್ ಆಗ್ಲಿಲ್ಲ. ಪ್ರಸಾದ ಆದ್ರೂ ತಿನ್ನೋಣ. ಬ್ರಾಸ್ಲೆಟ್ ಕಾಣಿಸ್ತಾ ಇಲ್ಲ, ನೀನೇ ಎತ್ಕೊಂಡಿರೋದು. ಅಯ್ಯೋ, ನಾನು ತಗೊಂಡಿಲ್ಲ ಸರ್. ಸರ್, ನನ್ನ ಮಾತು ಕೇಳಿ ಸರ್. ನೀನೇ ಎತ್ಕೊಂಡಿರೋದು ಸರ್, ನನ್ನ ಮಾತು ಕೇಳಿ ಸರ್. ನನ್ನ ಬ್ರಾಸ್ಲೆಟ್ ನೀನೇ ಎತ್ಕೊಂಡಿರೋದು. ಕೊಡ, ಬಿಡಿ ಸರ್. ಸರ್, ಸರ್ ನೀನೇ ತಾನೇ ನನ್ನ ಹಿಂದೆ ತಳ್ಳಿದ್ದು. ಹಿಂದೆಯಿಂದ ಯಾರೋ ನುಗ್ಗಿದ್ರು ಸರ್. ನೀವೆಲ್ಲ ಒಂದೇ ಗ್ಯಾಂಗ್. ಸರ್, ಇಲ್ಲ ಸರ್. ಇವನು ಹಿಂಗೆಲ್ಲ ಕೇಳಿದ್ರು ಕೊಡಲ್ಲ. ಇವನು ಹಿಡ್ಕೊಂಡು ನಾಲ್ಕು ಬಾರ್ಸ್ರೋ ಹಿಡ್ಕೊಂಡು ಬಿಡಿ. ಸರ್, ನನ್ನ ಮಾತು ಕೇಳಿ ಸರ್. ಸರ್, ನನ್ನ ಮಾತು ಕೇಳಿ ಸರ್. ನನ್ನ ಮಾತು ಕೇಳಿ. ಸರ್,
ನಾನು ಇವನಮ್ಮ, ಇವನೇನ್ ತಪ್ಪು ಮಾಡಿಲ್ಲ. ಯಾವನೋ ಕಿತ್ಕೊಂಡು ಓಡೋದ್ರೆ ಇವನ್ನೇ ಕೊಡಿತಿದ್ದೀರಾ? ಬಿಡಿ ಅವನ್ನ. ಓಹೋ, ಕಳ್ತನ ಮಾಡಕ್ಕೆ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಬಂದಿದ್ದೀರಾ? ನಮ್ಮನ್ನ ಏನೇ ತಿಳ್ಕೊಂಡಿದ್ಯಾ ನೀನು? ನಾವೇನಂತವ್ರಲ್ಲ, ಗೌರವಸ್ತು ಕುಟುಂಬದವ್ರು. ಎಲ್ಲ ಗೊತ್ತಾಯ್ತು, ಸುಮ್ನಿರಮ್ಮ. ಒಬ್ಬ ಕಳ್ತನ ಮಾಡ್ಕೊಂಡು ಓಡೋದ, ಇವನು ಸಿಕ್ಕಾಕೊಂಡ, ಇವನನ್ನ ಕಾಪಾಡೋಕೆ ನೀನ್ ಬಂದಿದ್ಯಾ? ನಿಮ್ಮನ್ನೆಲ್ಲ ಸುಮ್ನೆ ಬಿಡಬಾರ್ದು. 30 ಗ್ರಾಮ್ ಬ್ರೇಸ್ಲೆಟ್ ಅದು. ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ. ನನ್ನ ಹತ್ರನೇ ನಿಮ್ ಕೈ ಚೌಕ ತೋರಿಸ್ತಾ ಇದ್ದೀರಾ? ಈಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಹಿಡ್ಕೊಳ್ರಿ ಅವನ್ನ. ಬಿಡ್ರಿಯಾ, ಬಿಡಿ ಬಿಡಿ ಅವನ್ನ. ತೆಗೀರಿ ಕೈನ. ಪೊಲೀಸ್ನವ್ರು ಬರ್ಲಿ ಇರಮ್ಮ, ಆಮೇಲೆ ಕೈ ಎತ್ತೀನಿ. ಅರ್ಚನಾ, ಏನ್ ಮಾಡ್ತಾ ಇದ್ದೀನಿ ನೀನು? ಒಂದ್ ನಿಮಿಷ ಬಿಡಲ್ಲಿ. ತುಂಬಾ ಕಸ ಬಿದ್ದಿತ್ತು, ಅದಕ್ಕೆ ಗುಡಿಸ್ತಾ ಇದ್ದೀನಿ. ಅಲ್ಲ, ಮಗುನ ಇಲ್ಲಿ ಮಲಗಿಸಿ ನೀನು ಗುಡಿಸ್ಬೇಕಾ? ಕೊಡಿಲಿ, ನಾನು ಗುಡಿಸ್ತೀನಿ. ಅಯ್ಯೋ, ನೀನ್ ಬೇರೆ ಕೆಲಸ ಮಾಡು, ನಾನು ಗುಡಿಸ್ತೀನಿ. ಅರ್ಚನಾ, ನನ್ ಮಾತು ಕೇಳ ಬಿಡ. ತಗ, ಮಗುನ ಹಿಡ್ಕೊ. ಇಲ್ಲಿ ನಿಲ್ಸಪ್ಪ. ತಗೋಪ್ಪ. ಅಯ್ಯೋ ದೇವ್ರೆ, ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ನೀವು? ಕೊಡಿಲಿ, ನಾನ್ ಕಸ ಗುಡಿಸ್ತೀನಿ. ಬೇಡತ್ತೆ, ನಾನು ಏನ್ ಗುಡಿಸ್ತೀನಿ. ಅರ್ಚನಾ ನೀನು? ಹಳಿಂದ್ರ ಕಸ ಗುಡಿಸ್ತಾ ಇದ್ದಾರೆ, ನೀನ್ ನೋಡ್ತಾ ನಿಂತಿದ್ಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿನ್ಗೆ? ಅಮ್ಮ, ನಾನೇ ಗುಡಿಸ್ತಿದ್ದೆಮ್ಮ. ಅವರೇ ಮಗು ನನ್ನ ಕೈ ಕೊಟ್ಟು ಅವರೇ ತಗೊಂಡ್ ಕೊಡಿ ಗುಡಿಸ್ತಿದ್ದಾರೆ. ಇಲ್ಲಿ. ಅತ್ತೆ, ಬೇಡತ್ತೆ. ಮೊದ್ಲೇ ನಿಮ್ಗೆ ಧೂಳು ಅಂದ್ರೆ ಆಗಲ್ಲ, ಆಮೇಲೆ ಉಸಿರಾಡಕ್ ತೊಂದರೆ ಆಗುತ್ತೆ. ಬೇಡ ಬಿಡಿ, ಆಮೇಲೆ ಗುಡಿಸಿದ್ರಾಯ್ತು. ಅರೆ ಚಿನ್ನಿ, ಹೋಗು, ಅಜ್ಜಿ ಹತ್ರ ಹೋಗು. ಅಳಿಂದ್ರೆ, ಒಂದ್ ವಿಷಯ. ಏನತ್ತೆ? ಯಾರ್ ಮಾಡಿದ ಪುಣ್ಯನೋ ಏನೋ, ಒಂದ್ ದೊಡ್ಡ ಅಪವಾದದಿಂದ ಹೊರಗಡೆ ಬಂದಿದ್ದೀರಾ. ಬಂದ್ ಕೂಡ್ಲೆ ನೀವು ಗ್ಯಾರೇಜ್ ಶುರು ಮಾಡೋದ್ ಬೇಡ ಅಳಿಂದ್ರೆ. ಒಂದ್ ಒಳ್ಳೆ ದಿನ ನೋಡಿ ಪುರೋಹಿತನ್ ಕರೆಸಿ ಪುಣೋಚನ ಮಾಡಿ ಪೂಜೆ ಮಾಡಿ ಆಮೇಲೆ ಕೆಲಸ ಶುರು ಮಾಡಿ. ಪಾಪ ಅನ್ಯಾಯವಾಗಿ ಆ ಹುಡುಗ ಸತ್ತೋದ. ಅವನ ಆತ್ಮ ಇಲ್ಲೇ ಎಲ್ಲೋ ಓಡಾಡ್ತಿರುತ್ತೆ. ಅದು ನಿಮ್ಮನ್ನ ನೆಮ್ಮದಿಯಾಗಿ ಕೆಲಸ ಮಾಡಕ್ ಬಿಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹೌದು ರೀ, ಅಮ್ಮ ಹೇಳ್ತಿರೋದು ಸರಿ ಅನ್ಸುತ್ತೆ. ಸಣ್ಣದಾಗ ಒಂದು ಪೂಜೆ ಯಾಕೆ ಮಾಡಿಸ್ಬಾರ್ದು? ಅತ್ತೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕಾಂತ ತುಂಬ ಒಳ್ಳೆಯವರು. ಅವ್ರಿಗೆ ನನ್ನನ್ನು ಕಂಡ್ರೆ ತುಂಬ ಗೌರವ. ನನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಆ ರಾಜಶೇಖರ್ ಅನ್ಯಾಯವಾಗಿ ಕಾಂತನ ಸಾಯಿಸಿ ನನ್ನ ಮೇಲೆ ಆರೋಪ ಹೊರಿಸಿದಾನೆ. ನನಗೆ ಈ ಆತ್ಮ, ದೈವ, ಪಿಶಾಚಿ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. ಹಾಗೊಂದು ವೇಳೆ ನೀವು ಹೇಳೋ ಹಾಗೆ ಕಾಂತ ದೈವ ಆಗಿದ್ರು ಕೂಡ ಅವ್ರು ಖಂಡಿತ ನನಗೆ ಯಾವ ತೊಂದರೆನೂ ಮಾಡೋದಿಲ್ಲ. ಹೋಗ್ಲಿ ಬಿಡಿ ಅಳಿಂದ್ರೆ, ನನಗೆ ಮನ್ಸಿಗೆ ಬಂದಿದ್ದು ಹೇಳಿದೆ. ನಾನು ಬಂದ ವಿಷಯನೇ ಬೇರೆ. ಏನ್ ವಿಷಯಮ್ಮ? ಎಲ್ಲ ಒಳ್ಳೆ ವಿಷಯನೇ. ಈ ವಿಷಯ ಹೇಳ್ಬೇಕು ಅಂತ ಮನೆ ಹತ್ರ ಹೋಗಿದ್ದೆ. ಅಲ್ಲೇ ಹೇಳಿದ್ರು ನೀವು ಇಲ್ಲಿದ್ದೀರಾ ಅಂತ, ಅದಕ್ಕೆ ಇಲ್ಲಿಗೆ ಬಂದೆ. ಏನ್ ವಿಷಯ ಅಂತ ಹೇಳಿ ಅತ್ತೆ. ಅದೇ ನಮ್ ಪ್ರಿಯ ಮದುವೆ ವಿಷಯ. ದಿಢೀರಂತ ದೀನಾನು ಅವರಮ್ಮ ಮದುವೆ ವಿಷಯ ಮಾತಾಡಕ್ಕೆ ಮನೆಗೆ ಬಂದಿದ್ರು. ಅಯ್ಯಯ್ಯೋ, ಮನೆಗ? ಅಲ್ಲತ್ತೆ, ನಾನು ಪ್ರಿಯಾ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಲೇ ಇಲ್ಲ. ಅವ್ರಿಗೆ ನೀವೇನು ಹೇಳಿದ್ರಿ? ನಾನೇನು ಹೇಳೋದು, ಪ್ರಿಯಾನೇ ಅವ್ರ ಮನೆಗೆ ಹೋಗಿ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ. ಅವ್ರು ಬಂದು ಹೇಳಿದ್ಮೇಲೆ ನಮ್ ವಿಷಯ ಗೊತ್ತಾಗಿದ್ದು. ಏನಮ್ಮ ಹೇಳ್ತಿದ್ಯಾ? ಇಷ್ಟು ದಿನ ಮದ್ವೆ ಮಾಡ್ಕೊಳೋದಿಲ್ಲ ಅಂತ ಹಠ ಮಾಡ್ತಿದ್ ಪ್ರಿಯಾ ಈಗ ಇದ್ದಕ್ಕಿದ್ದಾಗೆ ಮದ್ವೆಗೆ ಒಪ್ಕೊಂಡ್ಲಾ? ಹೌದು ಅರ್ಚನಾ, ಅಳಿಂದ್ರು ಹೊರಗಡೆ ಬರೋದಕ್ಕೆ ದೀನಾ ತುಂಬಾ ಕಷ್ಟಪಟ್ಟಿದ್ದಾರೆ. ಅದನ್ನೆಲ್ಲ ನೋಡಿ ಅವಳು ಅರ್ಥ ಮಾಡ್ಕೊಂಡು ಮನ್ಸು ಬದಲಾಯಿಸಿ ಈ ಮದುವೆಗೆ ಒಪ್ಕೊಂಡಿದ್ದಾಳೆ ಅನ್ಸುತ್ತೆ. ಏನಳಿಂದ್ರೆ, ಪ್ರಿಯಾ ಮನ್ಸು ಬದಲಾಯಿಸಿ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ನಾನು ಹೇಳಿದ್ರು ನಿಮ್ಮ ಮುಖದಲ್ಲಿ ಸಂತೋಷನೇ ಕಾಣ್ತಾ ಇಲ್ಲ. ಇಲ್ಲ ಅತ್ತೆ, ದೀನಾ ನನಗೆ ಮಾಡಿರೋ ಉಪಕಾರಕ್ಕೆ ಪ್ರಿಯಾ ತನ್ನ ಮನಸ್ಸು ಬದಲಾಯಿಸಿ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂದ್ರೆ ಮದುವೆ ಆದ್ಮೇಲೆ ಅವಳು ಸಂತೋಷವಾಗಿರ್ತಾಳ? ನನಗೆ ಅದರ ಬಗ್ಗೆ ನೋವಾಗ್ತಾ ಇದೆ ಅತ್ತೆ. ನಿಮ್ಮ ಮಾವನು ಇದ್ರ ಬಗ್ಗೆ ಯೋಚನೆ ಮಾಡಿ
ಆಮೇಲೆ ಪ್ರಿಯನ್ ಕರ್ಕೊಂಡೋಗಿ ಕೇಳಿದ್ರು. ಅದಕ್ಕೆ ಅವಳು ಪಾಪನ್ಗೆ ದಿನ ಸಹಾಯ ಮಾಡಿದ್ರು ಅಂತಲ್ಲ, ಈಗ ದಿನ ತುಂಬ ಬದಲಾಗಿದ್ದಾರೆ, ಅದಕ್ಕೆ ಮನಸ್ಫೂರ್ತಿಯಾಗಿ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ದಾಳೆ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಹೇಳಿದ್ರೆ. ಪ್ರಿಯಾ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾಳೆ ಅಂದ್ರೆ ನನಗೂ ಸಂತೋಷನೇ. ಅತ್ತೆ, ಮದುವೆ ದಿನಾಂಕ ಏನಾದರೂ ಗೊತ್ತು ಮಾಡಿಸಿದ್ರಾ? ಇದೇನು ಅಳಿಂದ್ರೆ ಹೀಗೆ ಕೇಳ್ತಾ ಇದ್ದೀರಾ? ನೀವು ನಮ್ಮನೆ ಮೊದಲನೇ ಅಳಿಯ. ಅದು ಅಲ್ಲದೆ ಕಾವ್ಯನ ಅವ್ರ ಯಜಮಾನರು ಊರಲ್ಲಿಲ್ಲ. ನಿಮ್ಗಳ ಹತ್ರ ಮಾತಾಡ್ಬಿಡ್ತಾನೆ ನಾವು ಹೇಳಬೇಕು. ಅದಕ್ಕೆ ನಾವು ಅವ್ರ ಹತ್ರ 10 ದಿನ ಟೈಮ್ ಕೇಳಿದ್ದೀವಿ. ಈ ವಿಷಯನ ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಪ್ರಿಯಾ ಒಪ್ಪಿಗೆ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ನಾವು ಮೊದಲೇ ನಿರ್ಧಾರ ಮಾಡಿದೆ ತಾನೆ. ಅದು ಅಲ್ಲದೆ ದೀನಾ ಕೂಡ ಈಗ ತುಂಬಾ ಬದಲಾಗಿದ್ದಾರೆ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋತಾನೆ. ಅಯ್ಯೋ ನೋಡಿ, ದೀನಾನೇ ಫೋನ್ ಮಾಡಿದ್ದಾರೆ. ಹೌದಾ? ಒಂದು ನಿಮಿಷ. ಹಲೋ, ಹೇಳಿದ್ದೀನಾ? ಹಾಯ್ ರಮೇಶ್, ಎಲ್ಲಿದ್ದೀರಾ? ನಾನೀಗ ಗ್ಯಾರೇಜಲ್ಲೇ ಇದ್ದೀನಿ. ರಮೇಶ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಗೊತ್ತು, ಪ್ರಿಯಾ ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾಳೆ, ಹೌದ್ ತಾನೆ? ಅರೆ, ನಿಮಗೆ ವಿಷಯ ಗೊತ್ತಾಗೋಯ್ತಾ? ಈಗ ತಾನೇ ಅತ್ತೆ ಇಲ್ಲಿಗೆ ಬಂದು ವಿಷಯ ಹೇಳಿದ್ರು. ಅಲ್ಲ ದಿನ, ಪ್ರಿಯಾನೇ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದಾಳೆ. ಆದ್ರೂ ನೀವು ಒಂದ್ ಮಾತು ನನಗೆ ಹೇಳಿಲ್ವಲ್ಲ? ಸಾರಿ ರಮೇಶ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ ಹೇಳಬೇಕು ಅಂತ ಇದ್ದೆ, ಆದರೆ ಡೇಟ್ ಎಲ್ಲ ಫಿಕ್ಸ್ ಆದಮೇಲೆ ಹೇಳೋಣ ಅಂತ ಯೋಚನೆ ಮಾಡಿದ್ದೆ. ಅಷ್ಟರಲ್ಲಿ ಅತ್ತೆನೇ ಬಂದು ನಿಮ್ಮ ಹತ್ರ ಹೇಳ್ಬಿಟ್ಟಿದ್ದಾರೆ. ರಮೇಶ್, ಆ ವಿಷಯ ಬಿಡಿ. ನಾನೀಗ ನಿಮಗೆ ಏನಕ್ಕೆ ಕಾಲ್ ಮಾಡಿದೆ ಅಂದರೆ, ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಲ್ಲ ಸತ್ಯಮೂರ್ತಿ ಕಂಪನಿ, ಅಲ್ಲಿಗೆ ಹೋಗಿ ಬರ್ತೀರಾ? ನಾನೇ ನಿಮ್ಮ ಹತ್ರ ಕೇಳ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀವೇ ಫೋನ್ ಮಾಡಿ ಹೇಳ್ತಾ ಇದ್ದೀರಾ. ರಮೇಶ್, ಒಬ್ಬರೇ ಹೋಗಿ ಬರ್ತೀರಾ ಅಥವಾ ನಾನು ನಿಮ್ಮ ಜೊತೆ ಬರಬೇಕಾ? ಪರವಾಗಿಲ್ಲ ದಿನ, ನಾನು ಒಬ್ಬನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ರಮೇಶ್, ಈಗ ನಿಮ್ಮ ಟೈಮ್ ಚೆನ್ನಾಗಾಗಿದೆ. ಇನ್ಮೇಲೆ ನೀವು ತುಂಬ ಚೆನ್ನಾಗಿ ಬೆಳಿತೀರಾ, ನೋಡ್ತಾ ಇರಿ. ತುಂಬಾ ಥ್ಯಾಂಕ್ಸ್ ದಿನ. ಓಕೆ, ಬಾಯ್ ರಮೇಶ್. ಬಾಯ್. ಅರ್ಚನಾ, ನೀನು ನಿಮ್ಮಮ್ಮನ ಕರ್ಕೊಂಡು ಮನೆಗೆ ಹೋಗು. ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಅಗ್ರಿಮೆಂಟ್ ಮಾಡಿಸಿದ್ನಲ್ಲ, ಆ ಕಂಪ್ನಿಗೆ ಹೋಗ್ಬಿಟ್ಟು ಬರ್ತೀನಿ. ನಾನೇ ಗುಡಿಸ್ತೀನಿ. ಬೇಡ, ನಾನೇ ಗುಡಿಸ್ತೀನಿ. ನೀನು ಹೋಗು. ಅತ್ತೆ, ನೀವು ಹೋಗಿ ಹೋಗಿ. ಬಾಮ. ಸರಿ. ಯಪ್ಪಾ, ಎಲ್ಲ ಎಂಜಾಯ್ ಮಾಡ್ಕೊಂಡು ನಿನ್ ಜೊತೆ ಇದ್ದಾನೋ? ನಿನ್ ಜೊತೆ ಇದ್ದಾನೋ? ಹೇಳೋ, ಹೇಳಲೈ. ಸರ್, ನನಗೂ ಆ ಕಳ್ತನಕ್ಕೂ ಯಾವ ಸಂಬಂಧ ಇಲ್ಲ ಸರ್. ನನ್ನ ಮಾತು ನಂಬಿ ಸರ್. ನಾನು ತುಂಬಾ ಗೌರವಸ್ಥ ಕುಟುಂಬಕ್ಕೆ ಸೇರಿದವನು ಸರ್. ಗೌರವ ಕುಟುಂಬದವನ ನೀನು? ನಿಮ್ದು ಗೌರವ ಕುಟುಂಬನ? ಏಯ್ ಮಗಳ, ಗೌರವಸ್ಥ ಕುಟುಂಬ ನಿಮ್ದು? 10 ನಿಮಿಷ ಟೈಮ್ ಕೊಡ್ತೀನಿ. ನಿಜ ಬಗಳಿಲ್ಲ ಅಂದ್ರೆ ಚರ್ಮ ಸೊಲ್ಲು ಬಿಡ್ತೀನಿ. ಏನು ಇಬ್ರು ಗೌರವಸ್ಥ ಕುಟುಂಬ ಅಂತ ಬಾಯಿ ಬಂದಂಗೆ ಬೊಗಳ್ತಾ ಇದ್ದೀರಾ? ಏಯ್, ಬ್ರಾಸ್ಲೆಟ್ ಕಿತ್ಕೊಂಡು ಅದನ್ನ ಯಾರು ಅಂತ ನಿಜ ಬಗಳು. ಇಲ್ಲ ಅಂದ್ರೆ ಹೆಂಗ್ ಸೋನದ್ ಕಾಣ್ದೆ ಚರ್ಮ ಸೊಲ್ಬಿಡ್ತೀನಿ. ಏನ್ ಸ್ವಾಮಿ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಅನ್ಯಾಯ ಅಲ್ವಾ? ಯಾವನೋ ಕಳ್ಳ ಕಿತ್ಕೊಂಡು ಹೋಗಿದ್ದಕ್ಕೆ ನನ್ನ ಮಗನ ನೋಡ್ತಿತ್ತು ಅಲ್ದೆ ನನ್ನನ್ನು ಎದುರಿಸ್ತಿದ್ದೀರಲ್ಲ. ನೋಡಿ ಸ್ವಾಮಿ, ನಾವು ಕಳ್ತನ ಮಾಡಿ ಜೀವನ ಮಾಡೋರಲ್ಲ, ದುಡುದ್ ತಿನ್ನೋರು. ನನ್ನ ಮಾತನ್ನ ನಂಬಿ. ನೀನು ನೋಡಿದ್ರೆ ದುಡ್ದು ತಿಂದು ಜೀವನ ಮಾಡೋ ತರ ಕಾಣ್ತಾ ಇಲ್ಲ ನೀನು. ಹೌದು, ನೀನು ನಾನೆಲ್ಲೋ ನೋಡಿದ್ದೀನಲ್ಲ. ಏ ನಾರಾಯಣಪ್ಪ ಸರ್, ಈ ಯಂಗ್ಸಿನ್ ಫೋಟೋ ಯಾವ್ದಾದ್ರು ಕಿಟ್ ಪಾಕೆಟ್ ಲಿಸ್ಟ್ ಅಲ್ಲಿ ಇರ್ಬೇಕು ನೋಡ್ಯಾ? ಸರಿ ಸರ್. ಅಯ್ಯೋ, ನಾವಂತವ್ರಲ್ಲ ಸ್ವಾಮಿ, ಯಾಕೇನೇನೋ ಮಾತಾಡ್ತಿದ್ದೀರಿ? ನಾನಂತ ಹೆಂಗ್ಸ್ ಅಲ್ಲ. ಇದಕ್ ಮುಂಚೆ ನೀನೆಲ್ಲೋ ನೋಡಿದ್ದೀನಿ. ಎಲ್ಲಿ ಅಂತ ಜ್ಞಾಪಕಕ್ಕೆ ಬರ್ತಾ ಇಲ್ವಲ್ಲ? ಅದು
ನನ್ನ ಮಗ ರಮೇಶನ ಕೊಲೆ ಕೇಸಲ್ಲಿ ಹಿಡ್ಕೊಂಡು ಬಂದು ಇದೇ ಸ್ಟೇಷನ್ ಇಟ್ಟಿದ್ರಿ. ಆಗ ನಾವು ನೋಡಕ್ ಬಂದಿದ್ವಿ. ಆಗ ನೀವು ನನ್ನನ್ನು ನೋಡಿರ್ಬೇಕು. ಓಹೋ, ಕಾರ್ ಡ್ರೈವರ್ನ ಕೊಲೆ ಮಾಡಿ ಡೆಡ್ ಬಾಡಿನ ಕಾರ್ ಡಿಕ್ಕಿಲಿ ಇಟ್ಕೊಂಡು ಓಡಾಡ್ತಿದ್ದ ಅಂತ ಹೇಳ್ಕೊ ಬಂದಿದ್ವಲ್ಲ, ಅವನು ನಿನ್ನ ಮಗನ? ಅವನು ನಮ್ಮ ಯಜಮಾನ್ರು ಮೊದಲನೇ ಹೆಂಡತಿ ಮಗ. ಚಿಕ್ಕ ವಯಸ್ಸಲ್ಲಿ ಅವ್ರ ಅಮ್ಮ ಸತ್ತೋಗ್ಬಿಟ್ರು. ಅವನನ್ನು ನಾನೇ ಸಾಕಿ ಬೆಳೆಸಿದ್ದು ಬುದ್ಧಿ. ಇವರು ನನ್ನ ಹೆತ್ತ ಮಗ. ಅಲ್ಲ, ಏನೋ ಗೌರವಸ್ಥ ಕುಟುಂಬ ಅಂತ ಕೊಚ್ಕೋತಾ ಇದ್ರಿ. ಬೆಳೆಸಿದ ಮಗ ಕೊಲೆಗಡ್ಕ, ಹೊಟ್ಟೆಲ್ಲಿ ಹುಟ್ಟಿದ ಮಗ ಕಳ್ಳ ಅಲ್ವಾ? ಗೌರವಸ್ಥ ಕುಟುಂಬ ಅಂದ್ರೆ ಹೀಗೇನಾ ಅಲ್ವಾ? ಭಾಗ್ಯ, ಬಂದ್ಯನೇಯ ನೋಡೇ ಇವ್ರನ್ನ ಏನೇನೋ ಮಾತಾಡ್ತಾವ್ರೆ. ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಏನಾಯ್ತು ನಿನಗೆ? ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿತಾನೆ ನಿನ್ ಮನೆಯಿಂದ ಬಂದಿದ್ದು. ಯಾರೇ ನೀನು? ಏನ್ ದೊಡ್ಡದಾಗ ಬಂದು ವಿಚಾರಿಸ್ತಾ ಇದೀಯಾ? ಸ್ವಾಮಿ, ಇವಳು ನನ್ನ ಹೆಂಡತಿ. ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ ಹೊರತು ತಪ್ಪು ಮಾಡೋಳು ಅಲ್ಲ. ಏನೋ ತಪ್ಪು ಮಾಡಲ್ವ ಇವಳು? ಅಮ್ಮ ಮಗ ಇಬ್ರು ಸೇರ್ಕೊಂಡು ಓಡ್ಬೇಕಂದಿದ್ದಾರೆ, ಗೊತ್ತಾ ನಿನ್ಗೆ? ಏನೇ ಭಾಗ್ಯ ಇವ್ರು ಹೇಳ್ತಾ ಇರೋದು? ಬೇರೆ ಯಾವನೋ ಒಡವೆ ಕಿತ್ಕೊಂಡು ಓಡೋದ ಕಡೆಯ. ಇವ್ರು ನೋಡಿದ್ರೆ ನಮ್ಮನ್ನ ಎಳ್ಕೊಂಬಂದ್ ಕೂರ್ಸವ್ರೆ. ಇವನ್ ಜೊತೆ ಇದ್ದನು ಒಡವೆ ತಗೊಂಡು ಓಡೋಗೋದು ಬಿಟ್ಬಿಟ್ಟು ಮಗ ಸಿಕ್ಕಾಕೊಂಡ ಅಂತ ಅಮ್ಮ ಇಲ್ಲಿ ಕಾಪಾಡಕ್ ಬಂದಿದ್ದಾಳೆ. ಇವಳು ಯಾವ ತಪ್ಪು ಮಾಡೋದಿಲ್ಲ ಅಂತ ವಕಾಲತ್ತು ವಹಿಸಕ್ಕೆ ನೀನು ಬಂದಿದ್ಯಾ? ಏನ್ ಸ್ವಾಮಿ ನೀವು ಹೇಳ್ತಾ ಇರೋದು? ಅಮ್ಮ ಮಗ ಕಳ್ತನ ಮಾಡಿದ್ರ? ನನಗೇನು ಅರ್ಥ ಆಗ್ತಾ ಇಲ್ವಲ್ಲ. ಏನೇ ಅರ್ಥ ಆಗ್ತಾ ಇಲ್ಲ. ನೋಡ ಅಲ್ಲಿದ್ದಾನಲ್ಲ ಅವನು ನಿನ್ ಮಗ ತಾನೆ? ಅಪ್ಪ, ಸತ್ವಾಗ್ಲೂ ನಾನು ಕಳ್ತನ ಮಾಡಿಲ್ಲಪ್ಪ. ಹೇಳಿದ್ರೆ ಅವ್ರು ನಂಬ್ತಾ ಇಲ್ಲಪ್ಪ. ಸಿಕ್ಕಾಪಟ್ಟೆ ಹೊಡೆದು ಬಿಟ್ರಪ್ಪ. ಅಪ್ಪ, ಹೇಗಾದ್ರೂ ಮಾಡಿ ನನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ಅಪ್ಪ. ಹಂಗ್ ನೋಡ್ಬಿಡ ಕಡೆಯ. ನಮ್ ರಮೇಶನ್ಗೆ ಇನ್ಮೇಲೆ ಯಾವ ತೊಂದ್ರೆನೂ ಆಗ್ಬಾರ್ದಂತ ದೇವಸ್ಥಾನಕ್ಕೆ ಹೋಗಿದ್ದೆ ಬೇಡ್ಕೊಳ್ಳೋಣ ಅಂತ. ಇವನ್ನ ದೇವಸ್ಥಾನದಲ್ಲಿ ನೋಡ್ದೆ. ಅವನ್ ಮಾತಾಡ್ಸಕ್ ಬಂದ, ಆದ್ರೆ ನಾನ್ ಮಾತಾಡ್ಲಿಲ್ಲ ಕಣೆಯ. ಆಮೇಲೆ ಇವನು ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ಕಡೆ ನಿಂತಿದ್ದ. ಇವನಿಂದ ಯಾವನೋ ಒಬ್ಬ ನಿಂತಿದ್ದ. ಅವನು ಇವನನ್ನ ತಳ್ಬಿಟ್ಟು ಯಾವೊಂದು ಒಬ್ಬ ನೋಡ್ವೆ ಕಿತ್ಕೊಂಡು ಓಡೋಗ್ಬಿಟ್ಟ. ನಾನೇ ನನ್ ಕಣ್ಣಾರ ನೋಡ್ದೆ ಕಣೆಯ. ಆದ್ರೆ ಇವನೇ ಕಳ್ಳ ಅಂತ ಅಲ್ಲಿರೋರೆಲ್ಲ ಸೇರ್ಕೊಂಡೇನೋ ಹೊಡಿತಿದ್ರು. ನನ್ನ ನೋಡಿ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಹೋಗಿ ನಡೆದದೆಲ್ಲ ಹೇಳ್ದೆ. ಆದ್ರೆ ಅವ್ರು ಯಾರು ನನ್ನ ಮಾತನ್ನ ನಂಬಲಿಲ್ಲ. ನನಗೂ ಕಳ್ಳಿಯನ್ನು ಪಟ್ಟ ಕಟ್ಟಿ ಸ್ಟೇಷನ್ ತನಕ ಕರ್ಕೊಂಡ್ ಬಂದವ್ರೆ. ನಾ ಹೇಳ್ತಿರೋದೆಲ್ಲ ಸತ್ಯ ಕಡೆಯ. ಅಪ್ಪ, ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡೋಗಿ ಅಪ್ಪ. ತುಂಬಾ ನೋವ್ತಾ ಇದೆಯಪ್ಪ, ತಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲಪ್ಪ. ಪ್ಲೀಸ್ ಅಪ್ಪ.